ಪತ್ರಿಕಾಗೋಷ್ಠಿಯನ್ನು ಮೈಸೂರು ಮಹಾನಗರದ ಅಧ್ಯಕ್ಷರು ಕರೆದಿದ್ದಾರೆ ಅಂತ. ಕಾರಣ ನಮ್ಮ ಅಧ್ಯಕ್ಷರು ಅಂದರೆ ಪಕ್ಷ. ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂಥ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಕಳೆದ ವರ್ಷ 4 ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ, ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ, ಅವರೇ ಎಷ್ಟೋ ಸಲ ಹೇಳಿದ್ದಾರೆ, ನಿಮಗೆ ಟಿಕೆಟ್ ಕೊಡಲ್ಲ ರೀ, ಯಾರೋ ಕೊಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು, ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ, ಕೊಡಿ ನಾವು ಗೆಲ್ಲಿಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ. ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು, ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಕಾರ್ಯಕರ್ತರುಗಳಲ್ಲಿ ಒಂದು ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ 12 ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಹೇಳಿದಂಥ ಮಾತು, ಒಬ್ಬ ನಿಷ್ಠಾವಂತ ಮಾಧ್ಯಮದವರು ತಾವೇ ಕೇಳಿದ್ರಿ, ನಾನು ಇನ್ನೂ ಭೇಟಿಯಾಗಿರಲಿಲ್ಲ. ಆಗೊಂದು ಮಾತು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಇರುವುದೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ. ಒಬ್ಬ ನಿಜವಾದಂಥ ಕಾರ್ಯಕರ್ತಂಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಿಯ ಸ್ಥಾನ, ಹಾಗಾಗಿ ಅವರು ಒಪ್ಪಿಕೊಂಡು ಪಕ್ಷದಲ್ಲೇ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ, ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ, ಪಾರ್ಲಿಮೆಂಟ್ರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ, ಪ್ರಾಸೆಸ್ಸಲ್ಲಿದೆ. ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ.